ಕತ್ತೆಯ ಹುಚ್ಚಾಟ. ಒಂದು ಚಿಕ್ಕ ಊರಲ್ಲಿ ಗುಂಡಪ್ಪ ಎಂಬ ಕತ್ತೆ ಇತ್ತು. ಗುಂಡಪ್ಪನಿಗೆ ತನ್ನ ಜೀವನದ ಬಗ್ಗೆ ದೊಡ್ಡ ದೊಡ್ಡ ಕನಸುಗಳಿದ್ದವು. ಬೆಳಿಗ್ಗೆ ಹುಲ್ಲು ತಿಂದು ಮಧ್ಯಾಹ್ನ ಗಾಡಿ ಎಳೆದು ಸಂಜೆ ಮತ್ತೆ ಹುಲ್ಲು ತಿಂದು ನಿದ್ರೆ ಮಾಡುವ ಈ ರೂಟೀನ್ ಅವನಿಗೆ ಬೇಸರ ಆಗಿತ್ತು. ನಾನು ರಾಜನಾಗಬೇಕು, ಎಲ್ಲರೂ ನನ್ನನ್ನು ಗೌರವಿಸಬೇಕು, ರಾಜಮಹಲದಲ್ಲಿ ಬಂಗಾರದ ತಟ್ಟೆಯಲ್ಲಿ ಹುಲ್ಲು ತಿನ್ನಬೇಕು ಎಂದು ಅವನು ದಿನವಿಡೀ ಕನಸು ಕಾಣುತ್ತಿದ್ದ. ಒಂದು ದಿನ ಊರ ಹೊರಗಿನ ಕಾಡಿನಲ್ಲಿ ಒಂದು ಹಳೆಯ ಗುಹೆ ಸಿಕ್ಕಿತು. ಗುಹೆಯ ಬಾಯಲ್ಲಿ ದೊಡ್ಡದಾಗಿ ಬರೆದಿತ್ತು, ಯಾರೋ ಒಂದು ರಾತ್ರಿ ಇಲ್ಲಿ ಕಳೆದರೆ 3 ಆಶೆಗಳನ್ನು ನೆರವೇರಿಸುವೆ. ಗುಂಡಪ್ಪನ ತಲೆಯಲ್ಲಿ ಹುಚ್ಚಾಟ ಶುರುವಾಯಿತು. ಇದೇ ನನ್ನ ಭಾಗ್ಯ, ಇನ್ನು ನಾನು ರಾಜನೇ ಎಂದು ಆ ರಾತ್ರಿ ಗುಹೆಯೊಳಗೆ ಹೋದ. ಒಳಗೆ ಕತ್ತಲೆ, ಚೀಲು ಚೀಲು ಜೇನುನೊಣಗಳು, ದೂರದಿಂದ ಭಯಾನಕ ಶಬ್ದಗಳು. ಗುಂಡಪ್ಪ ಭಯದಿಂದ ನಡುಗುತ್ತಾ ಒಂದು ಮೂಲೆಯಲ್ಲಿ ಕೂತ. ಆದರೂ ರಾತ್ರಿ ಮುಗಿಯುವವರೆಗೆ ಅಲ್ಲಿಯೇ ಇದ್ದ. ಬೆಳಕಾದ ತಕ್ಷಣ ಒಂದು ದೊಡ್ಡ ಆತ್ಮ ಪ್ರತ್ಯಕ್ಷವಾಯಿತು. ನೀನು ಧೈರ್ಯದಿಂದ ರಾತ್ರಿ ಕಳೆದೆ, 3 ಆಶೆಗಳು ಕೊಡುವೆ, ಏನು ಬೇಕು? ಗುಂಡಪ್ಪ ಒಡನೆ ಕೂಗಿದ. 1, ನಾನು ರಾಜನಾಗಬೇಕು. 2, ಎಲ್ಲರೂ ನನ್ನನ್ನು ಗೌರವಿಸಬೇಕು. 3, ನನಗೆ ಎಂದೆಂದಿಗೂ ಯಾವುದೇ ತೊಂದರೆ ಆಗಬಾರದು. ಆತ್ಮ ಮುಂಗುಳು ನಗುತ್ತಾ ಹೇಳಿತು, ತೀರ್ಮಾನಿಸಿದಂತೆ ಆಗಲಿ. ಕೂಡಲೇ ಗುಂಡಪ್ಪ ರಾಜನಾದ. ರಾಜಮಹಲ, ಸಿಂಹಾಸನ, ಚಿನ್ನದ ಕಿರೀಟ. ಆದರೆ ಎಲ್ಲರೂ ಅವನನ್ನು ಭಯದಿಂದ ಗೌರವಿಸತೊಡಗಿದರು. ಯಾರೂ ಹತ್ತಿರ ಬರಲಿಲ್ಲ, ಯಾರೂ ಮಾತಾಡಲಿಲ್ಲ. ಗುಂಡಪ್ಪ ಏಕಾಂತದ ರಾಜನಾದ. ಇನ್ನೊಂದು ಆಶೆಯ ಪರಿಣಾಮ ಇನ್ನೂ ವಿಚಿತ್ರ. ಯಾವುದೇ ತೊಂದರೆ ಬರದಂತೆ ಆಗಿತ್ತು. ಅಂದರೆ ದುಃಖವಿಲ್ಲ, ಆದರೆ ಸಂತೋಷವೂ ಇಲ್ಲ. ಏಕೆಂದರೆ ಸಂತೋಷಕ್ಕೆ ಸ್ವಲ್ಪ ದುಃಖದ ರುಚಿ ಬೇಕಲ್ಲವೇ? ಒಂದು ದಿನ ಗುಂಡಪ್ಪ ಸಿಂಹಾಸನದ ಮೇಲೆ ಕುಳಿತು ಏನೂ ಮಾಡದೇ ಇದ್ದ. ಆಗ ಹಳೆಯ ಸ್ನೇಹಿತ ಕತ್ತೆ ಬಂದು ಹೇಳಿತು, ಗುಂಡಪ್ಪ, ಏನಿದು? ಬಾ, ಹೊರಗೆ ಹೋಗಿ ಹುಲ್ಲು ತಿನ್ನೋಣ, ಜಗಳವಾಡೋಣ, ಓಡಾಡೋಣ. ಗುಂಡಪ್ಪನ ಕಣ್ಣೀರು ತುಂಬಿ ಬಂತು. ನನಗೆ ಆಗಲ್ಲ, ನನಗೆ ತೊಂದರೆ ಆಗಬಾರದಂತೆ ಮಾಡಿದ್ದೇನೆ, ಈಗ ಏನೂ ಆನಂದವಿಲ್ಲ. ಆಗ ಅವನು ಆತ್ಮನನ್ನು ಕರೆದ. ದಯವಿಟ್ಟು ನನ್ನ 3ನೇ ಆಶೆಯನ್ನು ಹಿಂದೆ ತೆಗೆದುಕೋ, ನನಗೆ ಸಾಧಾರಣ ಕತ್ತೆಯ ಜೀವನ ಬೇಕು. ಆತ್ಮ ಬಹಳ ಹೊತ್ತು ನಕ್ಕಿತು. ಇದೇ ನಿಜವಾದ ಬುದ್ಧಿವಂತಿಕೆ ಎಂದು 3ನೇ ಆಶೆಯನ್ನು ಹಿಂದೆ ತೆಗೆದುಕೊಂಡಿತು. ಗುಂಡಪ್ಪ ಮತ್ತೆ ಸಾಧಾರಣ ಕತ್ತೆಯಾದ. ಆದರೆ ಈಗ ಅವನು ಚಿಕ್ಕ ಚಿಕ್ಕ ವಿಷಯಗಳಲ್ಲಿಯೇ ಸಂತೋಷ ಕಾಣುತ್ತಿದ್ದ. ಒಂದು ಚೂರು ಹುಲ್ಲು ತಿನ್ನುವಾಗ, ಮಿತ್ರರ ಜೊತೆ ಜಗಳವಾಡುವಾಗ, ಮಳೆಯಲ್ಲಿ ನೆನೆಯುವಾಗ ಎಲ್ಲವೂ ಅವನಿಗೆ ದೊಡ್ಡ ಸಂತೋಷವಾಗಿತ್ತು. ಹೀಗೆ ಗುಂಡಪ್ಪನ ಹುಚ್ಚಾಟದ ಕತೆ ಮುಗಿಯಿತು. ಪಾಠ: ಎಲ್ಲವೂ ಬೇಕೆಂದರೆ ಏನೂ ಸಿಗದು, ಸಣ್ಣದರಲ್ಲಿಯೇ ದೊಡ್ಡ ಸಂತೋಷ ಅಡಗಿರುತ್ತದೆ.